ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೆಹಲಿಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಭೆ ನಡೀತಾ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರನ್ನ ಭೇಟಿಯಾಗಿದ್ದಾರೆ ಜೈಶಂಕರ್. ಜೊತೆಗೆ ಪ್ರಧಾನಿ ಮೋದಿಯವರು ಕೂಡ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇದೆ ಇವತ್ತು ಹಾಗೆ ನಾಳೆ 2 ದಿನಗಳ ಕಾಲ ಈ ಒಂದು ಸಭೆ ನಡೆಯುತ್ತೆ. ದೆಹಲಿಯಲ್ಲಿ 2026ನೇ ಸಾಲಿನ ಬ್ರಿಕ್ಸ್ ಸಭೆ ಇದು. ಬ್ರಿಕ್ಸ್ ವಿದೇಶಾಂಗ ಸಚಿವರನ್ನ ಭೇಟಿಯಾಗಿದ್ದಾರೆ ಜೈಶಂಕರ್. ಜೊತೆಗೆ ಪ್ರಧಾನಿ ಮೋದಿಯವರು ಕೂಡ ವಿದೇಶಾಂಗ ಸಚಿವರನ್ನ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ನಡೀತಾ ಇದೆ 2026ನೇ ಸಾಲಿನ ಬ್ರಿಕ್ಸ್ ಸಭೆ. ದೆಹಲಿಯಲ್ಲಿ 2 ದಿನಗಳ ಕಾಲ ನಡೆಯುತ್ತೆ ಇವತ್ತು ಹಾಗೆ ನಾಳೆ, ಅಂದರೆ ಮೇ 14 ಹಾಗೆ 15. ಇದರಲ್ಲಿ ಇರಾನ್ ಅಧ್ಯಕ್ಷ ಅಬ್ಬಾಸ್ ಅರಾಕ್ಚಿ ಹಾಗೆ ರಷ್ಯಾ ಅಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಒಕ್ಕೂಟದ ಸಭೆ ನಡೀತಾ ಇದೆ ಇವತ್ತು ಹಾಗೆ ನಾಳೆ. ಈ ಒಂದು ಸಭೆ ನಡೆಯುತ್ತೆ. ಬ್ರಿಕ್ಸ್ ದೇಶಗಳ ವಿದೇಶಾಂಗ ಸಚಿವರ ಮಹತ್ವದ ಸಭೆ ಇದು ದೆಹಲಿಯಲ್ಲಿ ನಡೀತಾ ಇದೆ. ಇನ್ನು ಈ ಸಭೆಯ ಅಧ್ಯಕ್ಷತೆಯನ್ನ ಭಾರತದ ವಿದೇಶಾಂಗ ಸಚಿವರು ಡಾಕ್ಟರ್ ಎಸ್ ಜೈಶಂಕರ್ ವಹಿಸಿದ್ದಾರೆ. ಹಾಗೆ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಹಾಗೆ ಎಲ್ಲಾ ಪ್ರತಿನಿಧಿಗಳು ಭಾರತದ ಪ್ರಧಾನಿಯವರನ್ನ ಭೇಟಿಯಾಗಿದ್ದಾರೆ. ಇದರ ಜೊತೆಗೆ ಅಂದ್ರೆ ಈಗ ರಷ್ಯಾದ ವಿದೇಶಾಂಗ ಸಚಿವ ಲಾವ್ರೋವ್ ಹಾಗೂ ಇತರ ಹಲವಾರು ವಿದೇಶಾಂಗ ಸಚಿವರು ಕೂಡ ಭಾಗಿಯಾಗ್ತಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅವರು ಬೀಜಿಂಗ್ ನಲ್ಲಿದ್ದಾರೆ, ಚೈನಾ ವಿಸಿಟ್ ನಲ್ಲಿದ್ದಾರೆ. ಹೀಗಾಗಿ ಭೇಟಿಯಿಂದಾಗಿ ಚೀನಾದ ವಿದೇಶಾಂಗ ಸಚಿವರು ಇದಕ್ಕೆ ಬರ್ತಾ ಇಲ್ಲ. ಇನ್ನು ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಮಂತ್ರಿಗಳು ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡ್ತಿದ್ದಾರೆ. ಇರಾನ್ ಯುದ್ಧ ಸದ್ಯಕ್ಕೆ ನಿಶ್ಚಲವಾಗಿದೆ. ಈ ಟೈಮ್ನಲ್ಲಿ ಸಂಘರ್ಷ ಉತ್ತುಂಗದಲ್ಲಿರುವಾಗ ಮತ್ತು ಅದರ ಪರಿಣಾಮ ತುಂಬಾ ತೀವ್ರವಾಗಿದೆ. ಅದು ಜಾಗತಿಕ ಆರ್ಥಿಕತೆಯನ್ನ ಚಿತ್ರಗೊಳಿಸ್ತಾ ಇದೆ. ಈ ಟೈಮ್ನಲ್ಲಿ ಈ ಒಂದು ಸಭೆ ಕೂಡ ನಡೀತಾ ಇದೆ. ಇದಲ್ಲದೆ ವಿಶ್ವಕ್ರಮ, ಭೌಗೋಳಿಕ ರಾಜಕೀಯ ಸವಾಲುಗಳು ಮತ್ತು ಬಹುಪಕ್ಷೀಯ ಸಂಸ್ಥೆಗಳ ಸುಧಾರಣೆಯ ಕುರಿತು ವ್ಯಾಪಕ ಚರ್ಚೆಗಳು ಕೂಡ ನಡೀತಾ ಇದೆ. ಇನ್ನು 2ನೇ ದಿನ ಅಂದರೆ ನಾಳಿನ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಡುವೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎನ್ನುವಂತಹ ವಿಷಯದ ಕುರಿತು ವಿಶೇಷ ಅಧಿವೇಶನ ನಾಳೆ ನಡೆಯುತ್ತೆ 15ನೇ ತಾರೀಕು. ಇನ್ನು ಈ ಅಧಿವೇಶನ ಸಂಸ್ಥೆಯ 20 ವರ್ಷಗಳ ಪ್ರಯಾಣ, ಸಾಧನೆಗಳು ಮತ್ತು ಭವಿಷ್ಯದ ದಿಕ್ಕನ್ನ ಚರ್ಚೆ ಮಾಡಲಿವೆ.